ಎಲ್ಲ ಪತ್ರಿಕೆ ಸರ್ ನಮಸ್ಕಾರ. ಚಾಮುಂಡೇಶ್ವರಿ ಸ್ಟುಡಿಯೋ ಬಂದಿದ್ದೇನೆ, ವೈಬ್ರೇಷನ್ ಬೇರೆ ಆಗುತ್ತೆ. ಅದರಲ್ಲಿ ಕಿಟ್ಟಣ ಬೇರೆ ನನ್ನ ಆಣೆ ಮಾಡಿಬಿಟ್ಟಿದ್ದಾರೆ. ಇವತ್ತು ಆಣೆ ಮಾಡಿಬಿಟ್ಟು ಇದಕ್ಕೆ 2 ನಿಮಿಷ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಆಗಿದ್ದು ಟೈಮ್ ಆಗಿರ್ಬೋದು. ಸೊ ಬಹಳ ಸಂತೋಷದ ದಿನ ಇವತ್ತು. ಉಮಾಪತಿಯಪ್ಪ ಸಾಹೇಬರು, ನಮ್ಮ ಕವಿಗಳು, ನಾಗೇಂದ್ರ ಪ್ರಸಾದ್, ಸಾಕಷ್ಟು ಜನ, ವೆಂಕಟೇಶ್ವರ ಸರ್, ಅಫ್ಕೋರ್ಸ್ ಇದು ನಮ್ಮ ಮನೆ ಮಗು ಇದು ಆದಿತ್ಯ. ಸೊ ಎಲ್ಲರಿಗೂ ಧರ್ಮ ಸರ್, ನಮ್ಮ ನಿರ್ದೇಶಕರು ಎಲ್ಲರಿಗೂ ಹರಹರ ಮಹಾದೇವ್ ಹಾಡನ್ನು ನೋಡಿದ್ರೆ ಬಹಳ ಅದ್ಭುತವಾಗಿ ನಮ್ಮ ಕವಿಗಳು ಬಂದಿದ್ದಾರೆ. ಲಾಸ್ಟ್ ವೀಕ್ ರಿಲೀಸ್ ಮಾಡಿದ್ರು ಕೂಡ ನಿಮ್ಗೆ, ಅದು ಶಿವನ್ ಮೇಲೆ. ಶಿವನ್ ಭಕ್ತರು ಏನ್ ಮಾಡೋದು, ಈ ಹಾಡನ್ನ ಟೆರರ್ ಸಿನಿಮಾ ಟೈಟ್ಲೇ ಟೆರರ್. ಬೆಲ್ಗಾಮಲ್ಲಿ ಏನ್ ಟೆರರ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ಹಾಡು ಹಾಕೊಂಡು ಕನ್ನಡ ಹಾಡನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕಾಶ್ಮೀರು ಅಲ್ಲಿ ಬೆಲ್ಗಾಮಲ್ಲಿ ಹಾಕಿ ಪಾಕಿಸ್ತಾನ ಮುಗಿತೀವಿ ನಮ್ಗೆ. ಯಾಕಂದ್ರೆ ಕನ್ನಡದ ಹಾಡುಗಳಿಗೆ ಅಷ್ಟು ಪವರ್ ಇದೆ, ಶಿವನ್ಗೂ ಅಷ್ಟು ಪವರ್ ಇದೆ, ಭಾರತೀಯರು ಕೂಡ ಅಷ್ಟು ಪವರ್ ಇದೆ. So we are not scared of any Pakistan, any LOC, border, whatever. But ಕನ್ನಡದ ಹಾಡುಗಳು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಸಾಕಷ್ಟು ಸಾವಿರಾರು ಹಾಡುಗಳನ್ನ ಬಿಡುಗಡೆ ಮಾಡಿದೀವಿ, ಇಲ್ಲ ಅಂತಲ್ಲ. ಯಾವುದೋ ಒಂದು ನಿನ್ನೆ ಮೊನ್ನೆ ಯಾವುದೋ ಸ್ಟೇಟ್ಮೆಂಟ್ ನೋಡ್ರೆ ಅದು ನೋಡೋಕೆ ತುಂಬಾ ಬೇಜಾರಾಯ್ತು ನನಗೆ. ಒಬ್ಬರು ಕನ್ನಡದ ಹಾಡು ಬಗ್ಗೆ ಮಾತಾಡಿದ್ದು, ಅದು ನಿಜವಾದ ಒಳ್ಳೇದಲ್ಲ, ಗಾಯಕರಿಗೆ ಇದೆಲ್ಲ ಬೇಕಾಗಿಲ್ಲ ನಮಗೆ. ವಿ ಡೋಂಟ್ ರಿಪೇರ್. ಕಲಾವಿದರಿಗೆ ಆ ಥರ ಮಾತುಗಳು ಬದಲೇಬಾರ್ದು, ಅದು ಯಾರೇ ಆಗಿರಲಿ, ಸೋನು ನಿಗಮ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಅದು ನಿಜವಾಗ್ಲೂ ನಿನ್ನೆ ಇವತ್ತು ಸೋಷಿಯಲ್ ಮೀಡಿಯಾದೆಲ್ಲ ನೋಡೋದು ತುಂಬಾ ನೋವಾಯ್ತು ನನಗೆ. ಯಾಕೆ ನಮ್ಮ ಕನ್ನಡದ ತಾಯಿ ಅವ್ರು ಎತ್ತಿಟ್ಟಿದ್ದಾರೆ, ಎಷ್ಟು ಹಾಡುಗಳು ಸೂಪರ್ ಟೂಪರ್ ಇಟ್ಕೊಟ್ಟಿದ್ದಾರೆ ಅಲ್ವಾ ಸರ್, ಬಹಳಷ್ಟು ಹಾಡುಗಳು. ಅದು ಯಾಕೆ ಮಾತಾಡೋದು ನಿಜವಾಗ್ಲೂ ನನಗೆ ಅರ್ಥ ಆಗ್ತಾಯಿಲ್ಲ. ಆ ಮಾತುಗಳು ಬೇಕಾಗಿಲ್ಲ. ಸೊ ನಿಜವಾಗ್ಲೂ ಬಹಳ ಡಿಸ್ಟರ್ಬ್ ಆಗಿದ್ದೀನಿ ಆ ವಿಷಯದಲ್ಲಿ. ನಾನು ಯಾವತ್ತೂ ಕೂಡ ಯಾರು ಕೂಡ ಆ ಥರ ಮಾತಾಡಬಾರ್ದು. ಬಟ್ ಇಲ್ಲಿ ಓದಿಸಿದ್ದಾರೆ ಅವರು, ಬಹಳ ತಪ್ಪಾಗಿದೆ ಅದು. ಸೊ ಅದಕ್ಕೆ ಅವರೇ ಸಮರ್ಥನೆ ಕೊಡಬೇಕಾಗುತ್ತೆ, ಕೊಡ್ತಾರೆ ಕೂಡ, ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇಡೀ ಇಂಡಸ್ಟ್ರಿ ಇವತ್ತು ವೆಂಕಟೇಶ್ ಮಾತಾಡಬೇಕು. ಮತ್ತೆ ಕನ್ನಡ ತಾಯಿ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಯಾವುದು ಕೂಡ ಇದಿಲ್ಲ. ಅವ್ರಿಗೆ ಯಾವ್ದು ಹೋಲಿಸಿದ್ದಾರೆ, ಏನೋ ಹಿಮಾಲಯ ಹೋಲಿಸಿದ್ರೆ ನಾವು ವೆರಿ ಹ್ಯಾಪಿ. ನೋ ರೈಟ್ ಟು ಟಾಕ್ ಲೈಕ್ ದಟ್. ಐ ಆಮ್ ರಿಯಲಿ ವೆರಿ ವೆರಿ ಅನ್ಹ್ಯಾಪಿ ವಿತ್ ದಿಸ್ ಸ್ಟೇಟ್ಮೆಂಟ್. ಮತ್ತೆ ಈ ಹಾಡು ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಅದ್ಭುತವಾಗಿ ಬರ್ತಿದ್ದಾರೆ. ಹಾಡಿರೋರು ಕೈಲಾಶ್ KK, ಅವರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸಂಗೀತ ರಾಜು ಅದ್ಭುತವಾಗಿ ಸಂಗೀತವನ್ನು, ಹರ್ಷವರ್ಧನ್ ರಾಜರು ಬಹಳ ತುಂಬಾ ಚೆನ್ನಾಗಿ ಸಂಗೀತ ಮಾಡಿದ್ದಾರೆ. ಮಂಜು ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ಅವ್ರು ಇವತ್ತು ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ. ಬಂದಿದ್ದಕ್ಕೆ ಸುಧಾನ ಹೇಳಿದ್ದಾರೆ, ಹೇಳಿದ್ರಿ ಬಹಳ ಆತ್ಮೀಯರು. ಸೊ ಯಾಕೆ ಬಂದಿಲ್ಲ ಅಂದ್ರೆ ಸ್ವಲ್ಪ ಏನೋ ಮೈಸೂರಿಲ್ಲ ಅಂತ ಹೇಳಿದ್ರು. ಅವ್ರು ನಿಜವಾಗ್ಲೂ ಅವ್ರು ಧೈರ್ಯ ಬೆಳೆಸ್ಕೋಬೇಕು. ಆ ಕಾಲದಲ್ಲಿ ಏನ್ ಮಾಡಿದಾಗ ಇದು ಪಿಕ್ಚರ್ ಏನ್ರಿ, ಇದು ಯಾಕೆ ಹೇಳ್ತಾರ್ರಿ ಹಾಡು ಅಂತ ಬಹಳ ಜನ ಗಾಂಧಿನ ಆಗಿರೋರಿಗೆ ಸರ್, ಮತ್ತೆ ಡಿಸಪಾಯಿಂಟ್ ಮಾಡಿರೋರಿಗೆ. ಬಟ್ ಆ ಟೈಮಲ್ಲೂ ಕೂಡ ನಾವು 3 ಲಕ್ಷ ಎಷ್ಟೋ ಈ ಪಿಕ್ಚರ್ಗೆ ರವಿ ಸಂಸ್ಥೆ ಕೊಟ್ಟು ಪಿಕ್ಚರ್ ನಾವು ಅನ್ಕೊಂಡಾಗೆ ಸೂಪರ್ ಡೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ಸಾಕಷ್ಟು ಪಿಕ್ಚರ್ ಮಾಡೋರು ಮಂಜಣ್ಣ. ಬಟ್ ನಿಜವಾಗ್ಲೂ ಅದ್ಭುತವಾದ ವ್ಯಕ್ತಿ ಅವರು. ದುಡ್ಡು ಖರ್ಚು ಮಾಡೋದಕ್ಕಾಗಲಿ, ಒಂದು ಪರಸ್ಪರ ಸ್ಪಂದನೆ, ಸ್ನೇಹಿತರಿಗೆ ಏನೇ ಆಗಲಿ, ಒಂದು ಕಷ್ಟ ಅಂದ್ರೆ ಇಮಿಡಿಯೇಟ್ ಮಂಜಣ್ಣ ಅಂತಾರೆ ಎಲ್ಲರೂ. ಅಂತ ವ್ಯಕ್ತಿ ಇವತ್ತು ವೇದಿಕೆಯಿಲ್ಲ. ಆದಷ್ಟು ಬೇಗ ಅವರು ಆರೋಗ್ಯ ಚೇತರಿಸ್ಕೊಳ್ಳಿ. ಈ ಸಿನಿಮಾ ಡೆಫಿನೆಟ್ಲಿ ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.